ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಒಂದು ಸುವರ್ಣಯುಗವನ್ನೇ ಸೃಷ್ಟಿ ಮಾಡಿದ ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನ ನೋಡೋಣ. ಹೌದು, ಕಲೆ, ವಾಸ್ತುಶಿಲ್ಪಕ್ಕೆ ಅಷ್ಟೊಂದು ಹೆಸರುವಾಸಿಯಾದ ಈ ಸಾಮ್ರಾಜ್ಯದ ಆರಂಭದ ಕಥೆ ಇದೆಯಲ್ಲ, ಅದು ಬಹಳ ರೋಚಕ. ಹಾಗಾದ್ರೆ ಈ ಮಹಾನ್ ಸಾಮ್ರಾಜ್ಯದ ಅಡಿಪಾಯ ಹೇಗೆ ಬಿತ್ತು ಅಂತ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಇವತ್ತಿನ ಈ ಇಡೀ ವಿಶ್ಲೇಷಣೆಗೆ ಮೂಲ ಸ್ಫೂರ್ತಿ ಯಾವುದು ಗೊತ್ತಾ? ಇತಿಹಾಸದ ಪುಸ್ತಕದ ಈ ಒಂದೇ ಒಂದು ಪುಟ. ನೋಡೋಕೆ ಇದೊಂದು ಸಾಮಾನ್ಯ ಪೇಜ್ ಅನ್ಸುತ್ತೆ ಅಲ್ವಾ? ಆದ್ರೆ ಇದರಲ್ಲಿರೋ ಸಾಲುಗಳು ಬರೀ ಮಾಹಿತಿಯಲ್ಲ. ಅವು ಒಂದು ದೊಡ್ಡ ಸಾಮ್ರಾಜ್ಯ ಹೇಗೆ ಹುಟ್ಕೊಳ್ತು, ಅದರ ನಾಯಕರು ಯಾರು, ಅವರು ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರು ಅನ್ನೋ ಇಡೀ ಕಥೆಯನ್ನೇ ಹೇಳುತ್ತೆ. ಸೊ ಬನ್ನಿ, ಈ ಪುಟಕ್ಕೆ ಜೀವ ತುಂಬೋ ಪ್ರಯತ್ನ ಮಾಡೋಣ. ಸರಿ, ಮೊದಲು ಒಂದು ದೊಡ್ಡ ಚಿತ್ರಣದಿಂದ ಶುರು ಮಾಡೋಣ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಅದು ಒಂದೇ ಕುಟುಂಬದ ಆಳ್ವಿಕೆಯಲ್ಲ. ಸುಮಾರು 300 ವರ್ಷಗಳ ಕಾಲ 4 ಮುಖ್ಯ ರಾಜವಂಶಗಳು ಇದನ್ನ ಆಳಿವೆ. ಅವು ಯಾವ್ಯಾವು ಅಂದ್ರೆ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು. ನಮ್ಮ ಇವತ್ತಿನ ಕಥೆ ಶುರುವಾಗುವುದು ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಆ ಮೊದಲ ರಾಜವಂಶ ಅಂದ್ರೆ ಸಂಗಮ ವಂಶದಿಂದ. ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ? ಮೊದಲು ವಿಜಯನಗರದ ಆ 4 ರಾಜವಂಶಗಳ ಬಗ್ಗೆ ಒಂದು ನೋಟ. ಆಮೇಲೆ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ಸಂಗಮ ಸಹೋದರರ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲ ರಾಜನಾದ ಹರಿಹರನ ಕಥೆ, ಅವನು ಹೇಗೆ ಒಂದು ಸ್ವತಂತ್ರ ಸಾಮ್ರಾಜ್ಯ ಕಟ್ಟಿದ ಅನ್ನೋದು, ಮತ್ತು ಕೊನೆಗೆ ಅದೇ ಸಮಯದಲ್ಲಿ ಒಂದು ಹೊಸ ಪೈಪೋಟಿ ಹೇಗೆ ಹುಟ್ಟುಕೊಳ್ತು ಅನ್ನೋದನ್ನ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಕಥೆಯ ಮೊದಲ ಭಾಗಕ್ಕೆ ಬರೋಣ. ಸಂಸ್ಥಾಪಕ ಸಂಗಮ ಸಹೋದರರು. ಈ ವಂಶಕ್ಕೆ ಆ ಹೆಸರು ಬರಲು ಕಾರಣ ಅವರ ತಂದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ರಾಜವಂಶಕ್ಕೆ ಸಂಗಮ ಅಂತ ಹೆಸರು ಬಂದಿದ್ದು ಸಾಮ್ರಾಜ್ಯ ಕಟ್ಟಿದ ಸಹೋದರರ ತಂದೆ ಹೆಸರಿಂದ. ಅವರ ತಂದೆ ಹೆಸರು ಸಂಗಮ. ಅಂದ್ರೆ ಇದು ಬರೀ ರಾಜಕೀಯ ಇತಿಹಾಸ ಅಷ್ಟೇ ಅಲ್ಲ, ಇದೊಂದು ಕುಟುಂಬದ ಕಥೆನೂ ಹೌದು. ನೋಡಿ, ಈ ಥರದ ಒಂದು ಪರ್ಸನಲ್ ಟಚ್ ಇದೆಯಲ್ಲ, ಅದೇ ಇತಿಹಾಸಕ್ಕೆ ಜೀವ ಕೊಡೋದು. ಸಂಗಮನಿಗೆ ಒಟ್ಟು 5 ಜನ ಗಂಡು ಮಕ್ಕಳು. ಅವ್ರು ಯಾರಂದ್ರೆ ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಮತ್ತೆ ಮುದ್ದಪ್ಪ. ಈ 5 ಜನ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು ಅನ್ನೋದು ನಿಜ. ಆದ್ರೆ ನಮ್ಮ ಇವತ್ತಿನ ಕಥೆಯ ಹೀರೋ, ನಮ್ಮ ಕೇಂದ್ರಬಿಂದು, ಮೊದಲನೆಯವನು ಅಂದ್ರೆ ಹರಿಹರ. ಸರಿ, ಈಗ ನೇರವಾಗಿ ಮೊದಲನೇ ಹರಿಹರನ ಕಥೆಗೆ ಹೋಗೋಣ. ಅವನ ಪ್ರಯಾಣ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಒಬ್ಬ ಊಳಿಗಮಾನ್ಯ ಅರಸನಿಂದ ಒಂದು ಸಾಮ್ರಾಜ್ಯದ ಸಂಸ್ಥಾಪಕನಾದ ಕಥೆ ಇದು. ಹಾಗಾದ್ರೆ ನಿಜವಾದ ಪ್ರಶ್ನೆ ಏನಂದ್ರೆ, ಇನ್ನೊಬ್ಬ ರಾಜನ ಕೆಳಗೆ ಕೆಲಸ ಮಾಡ್ತಿದ್ದ ಒಬ್ಬ ಸಾಮಂತ ಹೇಗೆ ಒಂದು ಸ್ವತಂತ್ರ ಸಾಮ್ರಾಜ್ಯದ ಮೊದಲ ರಾಜನಾಗೋಕೆ ಸಾಧ್ಯ ಅಲ್ವಾ? ಆ ಕಾಲದಲ್ಲಿದ್ದ ರಾಜಕೀಯ ಅಸ್ಥಿರತೆಯನ್ನೇ ಬಳಸ್ಕೊಂಡು ಈ ಅದ್ಭುತ ಬದಲಾವಣೆ ಹೇಗಾಯ್ತು? ಹರಿಹರನ ಈ ಪ್ರಯಾಣ ಇದೆಯಲ್ಲ, ಅದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮೊದ್ಲು ಅವನು ಹೊಯ್ಸಳ ರಾಜ 3ನೇ ವೀರಬಲ್ಲಾಳನ ಕೆಳಗೆ ಒಬ್ಬ ಸಾಮಂತನಾಗಿದ್ದ. ಆದ್ರೆ ಯಾವಾಗ ಹೊಯ್ಸಳರ ಶಕ್ತಿ ಕಡಿಮೆ ಆಯ್ತೋ, ಆ ರಾಜಕೀಯ ಶೂನ್ಯವನ್ನ ಅವನು ತನ್ನ ಬುದ್ಧಿವಂತಿಕೆಯಿಂದ ತುಂಬಿದ. ಸರಿಯಾದ ಅವಕಾಶವನ್ನ ಬಳಸ್ಕೊಂಡು ತನ್ನದೇ ಆದ ಒಂದು ಸ್ವತಂತ್ರ ಸಾಮ್ರಾಜ್ಯದ ಮೊದಲ ರಾಜನಾಗಿ ಮೇಲೆ ಬಂದ. ಓಕೆ, ಹಾಗಾದ್ರೆ ರಾಜ ಅಂತ ಆದ್ಮೇಲೆ ಈ ಹೊಸ ಸಾಮ್ರಾಜ್ಯವನ್ನ ಗಟ್ಟಿಯಾಗಿ ಕಟ್ಟೋಕೆ ಹರಿಹರ ಏನೆಲ್ಲ ಮಾಡ್ದ? ಒಂದು ರಾಜ್ಯವನ್ನ ಹೇಗೆ ರೂಪಿಸಿದ? ಸಾಮ್ರಾಜ್ಯದ ಮೊದಲ 10 ವರ್ಷಗಳು ತುಂಬಾನೇ ನಿರ್ಣಾಯಕವಾಗಿದ್ವು. ನೋಡಿ, 1336ರಲ್ಲಿ ಗುರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಸರಿಯಾಗಿ 10 ವರ್ಷದ ನಂತರ, ಅಂದರೆ 1346ರಲ್ಲಿ, ಈ ಸಹೋದರರೆಲ್ಲರೂ ಶೃಂಗೇರಿಗೆ ಹೋಗಿ ತಮ್ಮ ಗುರುವಿನ ಆಶೀರ್ವಾದ ಪಡಿತಾರೆ. ಇದು ಅವರ ಆಳ್ವಿಕೆಗೆ ಒಂದು ರೀತಿಯ ಧಾರ್ಮಿಕ ಮಾನ್ಯತೆಯನ್ನ ತಂದುಕೊಡ್ತು. ಆದ್ರೆ ಅದಾದ ಒಂದೇ ವರ್ಷದಲ್ಲಿ, ಅಂದ್ರೆ 1347ರಲ್ಲಿ, ಉತ್ತರದಲ್ಲಿ ಒಂದು ಹೊಸ ಶಕ್ತಿ ಹುಟ್ಕೊಳ್ಳುತ್ತೆ. ಇದು ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತೆ. ನೋಡಿ, ಒಂದು ಸಾಮ್ರಾಜ್ಯವನ್ನ ಕಟ್ಟೋದು ಒಂದು ಕೆಲ್ಸ ಆದ್ರೆ, ತನ್ನ ಅಧಿಕಾರವನ್ನ ಇಡೀ ಜಗತ್ತಿಗೆ ತೋರ್ಸೋದು ಇನ್ನೊಂದು ದೊಡ್ಡ ಕೆಲ್ಸ. ಆ ಕಾಲದಲ್ಲಿ ಒಬ್ಬ ರಾಜನ ಬಿರುದುಗಳೇ ಅವನ ಪವರೇನು, ಅವನ ತಾಕತ್ತೇನು ಅಂತ ಹೇಳೋ ಒಂದು ರೀತಿ. ಹರಿಹರ ಕೂಡ ತನ್ನ ಶಕ್ತಿಯನ್ನ ತೋರ್ಸೋಕೆ ಕೆಲವು ಭರ್ಜರಿ ಬಿರುದುಗಳನ್ನ ಬಳಸಿದ. ಉದಾಹರಣೆಗೆ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ, ಅಂದ್ರೆ ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳ ಒಡೆಯ ಅಂತ. ಇದು ಬರೀ ಬಿರುದಲ್ಲ, ಆ ವ್ಯಾಪಾರ ಮಾರ್ಗಗಳ ಮೇಲೆ ಹಿಡಿತ ಸಾಧಿಸೋ ಅವನ ದೊಡ್ಡ ಆಸೆಯ ಸಂಕೇತವಾಗಿತ್ತು. ಇನ್ನು ಭಾಷೆಗೆ ತಪ್ಪುವ ರಾಯರ ಗಂಡ, ಮತ್ತೆ ಅರಿರಾಯ ವಿಭಾಡ, ಅಂದ್ರೆ ಶತ್ರು ರಾಜರಿಗೆ ಬೆಂಕಿ ಇದ್ದ ಹಾಗೆ ಅಂತ. ಈ ಬಿರುದುಗಳು ಅವನ ಶತ್ರುಗಳಿಗೆ ಒಂದು ನೇರ ವಾರ್ನಿಂಗ್ ಆಗಿತ್ತು. ಸರಿ, ಈಗ ನಮ್ಮ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ.
ವಿಜಯನಗರದ ಅಕ್ಕಪಕ್ಕದಲ್ಲೇ ಒಂದು ಹೊಸ ಶಕ್ತಿ ಹುಟ್ಟಿಕೊಳ್ಳುತ್ತೆ, ಒಂದು ಹೊಸ ಪೈಪೋಟಿ ಶುರುವಾಗುತ್ತೆ. 1347 ಈ ವರ್ಷವನ್ನ ನೆನ್ಪಿಡಿ, ಯಾಕಂದ್ರೆ ಈ ಒಂದೇ ಒಂದು ವರ್ಷ ದಕ್ಷಿಣ ಭಾರತದ ರಾಜಕೀಯ ಭೂಪಟವನ್ನ ಮುಂದಿನ 200 ವರ್ಷಗಳ ಕಾಲ ಬದಲಾಯಿಸ್ಬಿಡ್ತು. ಹೌದು, ಈ ಹೊಸ ಶಕ್ತಿಯೇ ಬಹಮನಿ ಸುಲ್ತಾನರು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅನ್ನೋನು ವಿಜಯನಗರದ ಉತ್ತರಕ್ಕೆ ಈ ರಾಜ್ಯವನ್ನ ಸ್ಥಾಪಿಸ್ತಾನೆ. ಇದು ಸುಮ್ಮನೆ ಇನ್ನೊಂದು ರಾಜ್ಯ ಆಗಿರ್ಲಿಲ್ಲ. ಇದು ಮುಂದಿನ 2 ಶತಮಾನಗಳ ಕಾಲ ವಿಜಯನಗರದ ಅತಿದೊಡ್ಡ ಪ್ರತಿಸ್ಪರ್ಧಿಯಾಗಿ ಇಡೀ ದಕ್ಷಿಣ ಭಾರತದ ರಾಜಕೀಯ ಭವಿಷ್ಯವನ್ನೇ ನಿರ್ಧರಿಸುವಷ್ಟು ಪ್ರಬಲವಾಗಿ ಬೆಳೆಯಿತು. ಹಾಗಾದ್ರೆ ಯೋಚನೆ ಮಾಡಿ, ಒಂದೇ ಸಮಯದಲ್ಲಿ ಅಕ್ಕಪಕ್ಕದಲ್ಲೇ 2 ಹೊಸ ಮಹತ್ವಾಕಾಂಕ್ಷೆಯುಳ್ಳ ಸಾಮ್ರಾಜ್ಯಗಳು ಹುಟ್ಕೊಂಡ್ರೆ ಏನಾಗತ್ತೆ? ಅಧಿಕಾರಕ್ಕಾಗಿ, ಸಂಪನ್ಮೂಲಗಳಿಗಾಗಿ, ಪ್ರತಿಷ್ಠೆಗಾಗಿ ಶುರುವಾದ ಈ ಪೈಪೋಟಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ರೋಚಕ ಆದ್ರೆ ಕೆಲವೊಮ್ಮೆ ರಕ್ತಸಿಕ್ತವಾದ ಅಧ್ಯಾಯವನ್ನೇ ತೆರೆಯಿತು. ಅವರ ನಡುವಿನ ಸಂಘರ್ಷ ಈ ಇಡೀ ಪ್ರದೇಶದ ರಾಜಕೀಯವನ್ನೇ ಹೇಗೆ ಬದಲಾಯಿಸಿತು ಅನ್ನೋದೇ ಇತಿಹಾಸದ ಒಂದು ದೊಡ್ಡ ಪಾಠ.